ರೋಸ್ಮೆರಿ ಬರುತ್ತಲ್ವ, ರೋಸ್ಮೆರಿ ಲೀವ್ಸು, ಸಾಲ್ಟ್ ವಾಟರ್, ಆಯಿತಾ, ಸ್ವಲ್ಪ ಪಚ್ಚ ಕರ್ಪೂರ, ಆಯಿತಾ. ಇನ್ನು ಮನೆಯಲ್ಲಿ ಯಾವಾಗಲೂ ಮನೆ ಅಂದರೆ ಏನು ಬೇಕು ರಾಜೇಶ್? ಮನೆ ಅಂದರೆ ಹ್ಯಾಪಿನೆಸ್, ಕಾಮ್, ನೆಮ್ಮದಿ. ವೆರಿ ಗುಡ್, ನೆಮ್ಮದಿ ಬೇಕು. ಸೊ ಲ್ಯಾವೆಂಡರ್ ಇಸ್ ಸಮಥಿಂಗ್ ವಿಚ್ ಬ್ರಿಂಗ್ಸ್ ಪೀಸ್ ಇನ್ ದ ಹೌಸ್, ಆಯಿತಾ. ಲ್ಯಾವೆಂಡರ್ ಹಾಕೋದಾಗಿರ್ಬೋದು. ಅಮೆಥಿಸ್ಟ್ ಅಂತ ಒಂದು ಕ್ರಿಸ್ಟಲ್ ಸಿಗುತ್ತೆ, ಕ್ರಿಸ್ಟಲ್. ಈಗ ಮನೆಗಳಲ್ಲಿ ಕೂಡ ಕ್ರಿಸ್ಟಲ್ಸ್ ಇಡೋದು ಮುಖ್ಯ ಅಂತ ಹೇಳಿ. ಮುಖ್ಯ, ಇಟ್ ರೇಡಿಯೇಟ್ಸ್ ಪಾಸಿಟಿವ್ ಎನರ್ಜಿ, ಆಯಿತಾ. ಮತ್ತು ಮನೇಲಿ ಇರ್ತಕ್ಕಂಥ ಯಾವುದೇ ರೀತಿಯ ಹಳೆ ಸಾಮಾನುಗಳಾಗಿರಬಹುದು ಅಥವಾ ಚೀಟಿಗಳಾಗಿರಬಹುದು, ಅದು ಯಾವುದನ್ನು ಮನೇಲಿ ಇಡಕ್ಕೆ ಹೋಗ್ಬೇಡಿ. ಏನೇನು ಇಡಬಾರ್ದು? ಈಗ ಹಳೆ ಅಂದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕೊಟ್ಟಿದ್ದ ಗಿಫ್ಟ್ಗಳಾಗಿರ್ಬೋದು, ಸತ್ತವರ ಇರ್ತಕ್ಕಂಥ ನೆನಪುಗಳಾಗಿರ್ಬೋದು. ಕೆಲವರು ಸತ್ತವರ ಫೋಟೋ ಕೂಡ ದೇವ್ರ ಮನೇಲಿ ಇರೋದು ಎಲ್ಲವನ್ನು ಮಾಡ್ತಾರೆ. ದೇವರಿಗೆ ಸಮಾನವಾಗಿರೋದು ಯಾವುದೂ ಇಲ್ಲ. ಮತ್ತು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ವಿಗ್ರಹಗಳನ್ನು ಇಡಿ. ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಂದು ನೆನಪಿಗೆ ಒಂದು ಫೋಟೋ ಕೊಡ್ತಾರೆ, ಎಲ್ಲವನ್ನು ಇಡ್ತೀವಿ. ಗಣಪತಿ ಅಂತ ಹೇಳಿದ್ರೆ 3 ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರೆ 3 ಗಣಪತಿನೂ ತಂದಿಟ್ಟಿರ್ತೀವಿ. ಇಲ್ಲ, ಒಂದು ಗಣಪತಿ, ಒಂದು ಸರಸ್ವತಿ, ಒಂದು ಲಕ್ಷ್ಮಿ, ಒಂದು ವೆಂಕಟೇಶ್ವರ, ಹೀಗಿರ್ಬೇಕು. ಮಲ್ಟಿಪಲ್ ಎನರ್ಜೀಸ್ ಇದ್ದಾಗ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ. ಮನೆಯಲ್ಲೂ ಕೂಡ ಗಲಾಟೆ, ಗದ್ದಲಗಳು, ಏನಾದರೂ ಒಂದು ಅಚಾನಕ್ಕಾಗಿ ಯಾರಿಗೂ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಮನೇಲಿ ಕಲಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ದೇವ್ರ ಮನೆ ಒಳಗಡೆ ಎಷ್ಟು ಫೋಟೋಸ್ ಇಟ್ಕೊಬೇಕು? ಒಂದು ದೇವರದ್ದು ಒಂದೇ ಫೋಟೋ ಇಡಬೇಕು. ಮನೆ ದೇವರು, ಹೌದು, ಅವ್ರು ಇಷ್ಟು ದೇವರು ಎಷ್ಟು ಕಡಿಮೆ ಇಡ್ತೀರೋ ಅಷ್ಟು ಒಳ್ಳೇದು. ಮಲ್ಟಿಪಲ್ ದೇವರು ಒಂದು ಕೆಲವ್ರ ಮನೆಯಲ್ಲಿ ಇರುತ್ತೆ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿರ್ತಾರೋ ಅಲ್ಲಿಂದ ಫೋಟೋ ತಗೊಂಡ್ ಬಂದಿರ್ತಾರೆ, ಇಡ್ತಾ ಹೋಗ್ತಾರೆ. ಮತ್ತು ವಿಗ್ರಹಗಳಷ್ಟೇ ಮುಷ್ಟಿಯಿಂದ ಮೇಲಿರಬಾರ್ದು. ಸೊ ಅದಕ್ಕೆ ದಿನನಿತ್ಯ ಅಭಿಷೇಕ ಮಾಡಬೇಕಾಗತ್ತೆ. ಮುಷ್ಟಿ ಮೇಲ್ಗಡೆ ಇದ್ರೆ ಕೆಲವು ದೊಡ್ಡ ತಗೊಂಬಂದು ದೊಡ್ಡ ಎನರ್ಜಿ ಅನ್ಕೋತಾರೆ, ಇಲ್ಲ, ಆಯಿತಾ. ಸೊ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ನಾರ್ತ್ ಈಸ್ಟ್ ಡೈರೆಕ್ಷನ್ ಏನಿರುತ್ತೆ ಮನೆಯಲ್ಲಿ, ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಒಂದು ವಾಟರ್ ಎಲಿಮೆಂಟೋ, ಒಂದು ವಾಟರ್ ಫೌಂಟೇನೋ ಅದನ್ನ ಇಡೋದು. ಹೌದು, ಯಾಕಂತ ಹೇಳಿದ್ರೆ ಈಶ್ವರ ಅಲ್ವಾ, ಈಶ್ವರನಿಗೆ ಉಷ್ಣ ಜಾಸ್ತಿ, ಹೀಟ್ ಜಾಸ್ತಿ. ಹಾಗಾಗಿ ಆತ ಗಂಗೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ದು. ಸೊ ಅಲ್ಲಿ ವಾಟರ್ ಫ್ಲೋ ಎಷ್ಟಿರುತ್ತೋ ನಿಮಗೆ ಮೂಮೆಂಟ್ ಆಫ್ ಮನಿ ಇರುತ್ತೆ. ಬಿಕಾಸ್ ಸಮುದ್ರ ದೇವತೆ ಯಾರು ಅಂತ ಹೇಳಿದ್ರೆ ಲಕ್ಷ್ಮಿ, ಸಮುದ್ರದಿಂದ ಮಂಥನದಲ್ಲಿ ಹುಟ್ಟಿದ್ದವಳು. ಸೊ ಹಾಗಾಗಿ ಅವಳು ವೆಲ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಫ್ಲೋ ಇರಬೇಕು, ಫ್ಲೋ ಆಫ್ ವಾಟರ್ ಇರಬೇಕು.